ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸವಿರುಚಿ. ಬನ್ನಿ ಇವತ್ತು ಒಂದು ರುಚಿಯಾಗಿರುವಂತಹ ಮೆಂತ್ಯ ಚಟ್ನಿನ ಮಾಡೋಣ. ಬನ್ನಿ ಇವಾಗ ಮೆಂತ್ಯ ಚಟ್ನಿ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡೋಣ. ನೆನೆಸಿರುವಂತಹ ಮೆಂತ್ಯ ಸ್ವಲ್ಪ ತಗೊಂಡಿದ್ದೀನಿ. ಒಂದು 10 ಹಸಿ ಮೆಣಸಿನಕಾಯಿ, ಉಪ್ಪು ಮತ್ತು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಬೆಲ್ಲ. ಇಲ್ಲಿ 4 ಟೀ ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಕೊತಿದ್ದೀನಿ ನೈಟ್. ನೀವು ಬೇಕು ಅಂದರೆ ಒಂದು 4 ಅವರ್ಸ್ ಆದರೂ ನೆನೆಸಿ ಡೇ ಕೂಡ ಮಾಡ್ಬೋದು. ಡ್ರೈ ಮಾಡ್ಕೋಬೇಕು. ಮೊದಲಿಗೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾರಿಗೆ ಫ್ರೈ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಮೆಂತ್ಯನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಬೆಲ್ಲ, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಬೋದಕ್ಕೆ ನೀರನ್ನ ಸ್ವಲ್ಪ ಮಾತ್ರ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನೋಡಿ ಇವಾಗ ಇದಾಗಿದೆ. ಬನ್ನಿ ಸರ್ವ್ ಮಾಡೋಣ. ಈ ಚಟ್ನಿನ ಒಳ್ಕಲಲ್ಲಿ ರುಬ್ಬಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಈ ಚಟ್ನಿ ಜ್ವರ ಬಂದಿರೋಂಥವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಾಯಿ ಕೆಟ್ಟಿದೆ ಅಂತಾರಲ್ಲ ಅಂಥವ್ರಿಗಂತೂ ತುಂಬ ಚೆನ್ನಾಗಾಗುತ್ತೆ ಇದು. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.